3 ದಿನಗಳ ಹಿಂದೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಏನಾಯಿತು ಅನ್ನೋದರ ವಿವರಗಳನ್ನು ತುಂಬ ಡಿಟೇಲ್ ಆಗಿ ನಿಮಗೆ ಹೇಳಿದ್ದೀವಿ. ಏಕಾಏಕಿ ಅದೇನು ವಿಷಯ ಅಜೆಂಡಾದಲ್ಲಿತ್ತೋ ಹಾಗೆ ಬಂತು. ಸಂಡೂರು ಬೈ ಎಲೆಕ್ಷನ್ ಸೋಲಿಗೆ ರಾಮುಲು ಕಾರಣರಾದರು ಅಂತ ರಾಧಾಮೋಹನ್ ಅಗರ್ವಾಲ್ ಅವರು ಕರ್ನಾಟಕದ ಬಿಜೆಪಿ ಉಸ್ತುವಾರಿ ಅವರು ತುಂಬಿದ ಸಭೆಯಲ್ಲೇ ರಾಮುಲುಗೆ ಹೇಳಿಬಿಟ್ರಂತೆ, ನಿಮ್ಮಿಂದಾಗಿ ಸೋತ್ವಿ ನಾವು ಸಂಡೂರು ಬೈ ಎಲೆಕ್ಷನ್ ಅಂತ. ರಾಮುಲು ಅವರಿಗೆ ನಖಶಿಕಾಂತಕ ಸಿಟ್ಟು ಬಂದಿದೆ, ಅದು ಹೆಂಗೆ ಮಾತಾಡ್ತೀರಿ ಅಂತ ತಿರುಗಿ ಬಿದ್ದಿದ್ದಾರೆ. ಅರ್ಧ ಗಂಟೆ ಗಲಾಟೆ ಆಗಿದೆ. ಅದಾದ ಮೇಲೆ ವಿಷಯ ಹೊರಗೆ ಬಂತು. ರಾಮುಲು ಮಾಧ್ಯಮದಲ್ಲೇ ಅದನ್ನು ಒಪ್ಕೊಂಡ್ರು, ಹೌದು ಹಿಂಗಾಯಿತು, ಅವ್ರು ಹಿಂಗಂದ್ರು, ನಾನು ಹಿಂಗಂದೆ, ನನ್ನ ಪರವಾಗಿ ಇಂತಿಂಥವ್ರು ಮಾತಾಡಿದ್ರು, ವಿಜೇಂದ್ರ ಸುಮ್ಮನೆ ನೋಡ್ತಾ ಕೂತ್ಕೊಂಡಿದ್ರು, ಇತ್ಯಾದಿ ಇತ್ಯಾದಿ ಮಾತಾಡ್ಬಿಟ್ರು. ಅದಕ್ಕೆ ಸರಿಯಾಗಿ ಅವರು ಅಷ್ಟೇ ಹೇಳಿ ಬಿಟ್ಟಿದ್ರೆ ಮೀಟಿಂಗ್ನಲ್ಲಾದ ಗಲಾಟೆ ಅಂತ ಆಗ್ತಿತ್ತು. ಜನಾರ್ದನ್ ರೆಡ್ಡಿ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದುಬಿಟ್ರು. ಅಲ್ಲಿಗೆ ಒಂದು ಕಾಲದ ಆಪ್ತ ಮಿತ್ರರು ಜೋಡೆತ್ತು, ಸಂಗ್ಯಾಬಾಳ್ಯ, ಎರಡ ಅವರಿಗಿದ್ದ ಹೆಸರುಗಳು, ಆ ಜೋಡಿಗೆ ಅವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬೀದಿಗೆ ಬಿದ್ದಂಗಾಯಿತು. ಜನಾರ್ದನ ರೆಡ್ಡಿ ಮಾರನೇ ದಿವಸ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ರು, ನಾನೇನೂ ಕಂಪ್ಲೇಂಟ್ ಮಾಡಿಲ್ಲ ರಾಮುಲು ಮೇಲೆ, ಆದರೆ ರಾಮುಲುಗೆ ನನ್ನ ಬಗ್ಗೆ ಕೃತಜ್ಞತೆ ಇಲ್ಲ ನೋಡಿ ಅಂತ. ಆಸ್ತಿ ದ್ರೋಹ, ನಂಬಿಕೆ ದ್ರೋಹ, ಮಿತ್ರದ್ರೋಹ ಎಲ್ಲ ಮಾತಾಡ್ಬಿಟ್ರು. ಸ್ವಾಮಿದ್ರೋಹ ಎಲ್ಲ ಮಾತಾಡ್ಬಿಟ್ರು. ಅದಕ್ಕೆ ರಾಮುಲುದೊಂದು ಸ್ಪಷ್ಟೀಕರಣ. ಸ್ವಾಮಿದ್ರೋಹ, ಮಿತ್ರದ್ರೋಹ, ನಂಬಿಕೆ ದ್ರೋಹ ಅಷ್ಟೇ ಮಾತಾಡಿದ್ರೆ ಆ ಮಾತು ಬೇರೆ. ರಾಮುಲು ಕಾಂಗ್ರೆಸ್ಸಿಗೆ ಹೋಗೋದಕ್ಕೆ ತಯಾರಾಗಿದ್ದಾರೆ ಅಂತ ಬಳ್ಳಾರಿ ಮನೆಯಲ್ಲಿ ಮಾತಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಡೋದಕ್ಕೆ ರಾಮುಲುರನ್ನು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿಗೆ ಸೇರಿಸ್ಕೊತಾರಂತೆ ಅಂತ ಮಾತಾಡ್ಬಿಟ್ರು. ಆ ಹೇಳಿಕೆ ಇತ್ತಲ್ಲ, ಅದು ರಾಜ್ಯ ಬಿ ಜೆ ಪಿ ನಾಯಕರಿಗೂ ತಳಮಳ, ದೆಹಲಿ ಮಟ್ಟದ ಬಿ ಜೆ ಪಿ ನಾಯಕರಿಗೂ ತಳಮಳ. ತಕ್ಷಣ ಡ್ಯಾಮೇಜ್ ಕಂಟ್ರೋಲ್ಗೆ ಹೇಳಿದ್ರು. ಫಸ್ಟು ರಾಮುಲು ಅವರು ಫೋನ್ನಲ್ಲಿ ಸುವರ್ಣ ನ್ಯೂಸಿಗೆ ಮಾತಾಡಿದ್ದು, ಹಿಂಗಾಯಿತು ಮೀಟಿಂಗ್ನಲ್ಲಿ ಅಂತ. ಮಾರನೇ ದಿವಸ ಜನಾರ್ದನ್ ರೆಡ್ಡಿ ಅವರು ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯನ್ನೇ ಕರೆದು ರಾಮುಲು ವಿರುದ್ಧ ಮುಗಿಬಿದ್ರು. ಅದಾದ ತಕ್ಷಣ ರಾಮುಲು ಅವರ ಪತ್ರಿಕಾಗೋಷ್ಠಿ, ನಾನೇನು ಬೀದಿಲಿ ನಿಂತ್ಕೊಂಡಿದ್ದೆ ಅನ್ಕೊಂಡಿದ್ದೀರಾ ನೀವು ಅಂತ. ಆ ಪತ್ರಿಕಾಗೋಷ್ಠಿ ಮುಗಿತಾ ಇದ್ದಂತೆ ಫೋನ್ ಬಂತು ರಾಮುಲು ಅವ್ರಿಗೆ. ಮಾಧ್ಯಮದ ಕ್ಯಾಮ್ರಾಗಳ ಮುಂದೆ ಅರ್ಧ ಹಿಂದಿ ಅರ್ಧ ಇಂಗ್ಲೀಷ್ನಲ್ಲಿ ರಾಮುಲು ಮಾತಾಡಿದ್ರು. ಕೇಳಿಸಿದೀವಿ ಅದನ್ನು ನಿಮಗೆ. ಆ್ಯಕ್ಚುಲಿ ಅವತ್ತು ಫೋನ್ ಮಾಡಿ ಕೊಟ್ಟಿದ್ದು ಜೆ ಪಿ ನಡ್ಡಾರಿಗೆ ಪ್ರಹ್ಲಾದ್ ಜೋಶಿ ಅವರು. ಜೆ ಪಿ ನಡ್ಡಾ ಅವರಿಗೆ ರಾಮುಲು ಪಕ್ಷ ನನ್ನ ತಾಯಿ ಇದ್ದಂಗೆ ಬಿಟ್ಟು ಹೋಗೋ ಮಾತೆಲ್ಲ ಇಲ್ಲ, ನಾನು ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ಅದಾದ ಮೇಲೆ ಬ್ಯಾಕ್ ಟು ಬ್ಯಾಕ್ ರಾಜ್ಯ ಮುಖಂಡರುಗಳು ಮಾತಾಡಿದ್ದಾರೆ. ಎಲ್ರಿಗೂ ರಾಮುಲು ಅವರು ಕೊಟ್ಟಿರುವಂಥ ಒಂದು ಭರವಸೆ ಏನು ಅಂದರೆ, ಪಕ್ಷ ಬಿಡೋದಿಲ್ಲ ನಾನು ಅಂತ, ಬಿ ಜೆ ಪಿ ಬಿಡೋದಿಲ್ಲ ನಾನು, ಹಂಗಂತ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಸುಮ್ಮನೆ ಕೂತ್ಕೋತೀನಿ ಅನ್ನಕೋಬೇಡಿ. ರಾಮುಲು ಅವರ ಸ್ಪಷ್ಟ ಸಂದೇಶ. ಯಾರ್ಯಾರು ಮಾತಾಡಿದ್ರು, ಏನು ಕನ್ವಿನ್ಸ್ ಮಾಡಿದ್ರು, ರಾಮುಲು ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಜೆ ಪಿ ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ, ದೂರವಾಣಿ ಮೂಲಕ ಅವರು ಮಾತಾಡಿದರು. ಅವರಿಗೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ವಿವರಿಸೋಂಥ ಕೆಲಸ, ಏನೇನಾಗಿದೆ, ಏನಾಗಿದ್ದಕ್ಕೋಸ್ಕರ ಹಿಂಗೆಲ್ಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ನಾನು ಪ್ರಸ್ತಾಪನೆಯನ್ನು ಕೂಡ ಮಾಡಿದಂಥ ಟೈಮಲ್ಲಿ ಅವರು ಒಂದೇ ಮಾತು ಹೇಳಿದ್ರು, ರಾಮುಲು ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವಿದ್ದೀವಿ, ಯಾವುದೇ ಯೋಚನೆಯನ್ನು ಮಾಡೋಕ್ಕೆ ಹೋಗಬೇಡ್ರಿ, ಮುಂದಕ್ಕೆ ನೀವೇನ ಡೆಲ್ಲಿಗೆ ಬರೋಂಗಿದ್ರೆ ನೀವು ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ವಿಜೇಂದ್ರ ಅವರು ಸಂಪರ್ಕದಲ್ಲಿ ನಿನ್ನೆ ಬೆಳಿಗ್ಗೆ ನನ್ನ ಹತ್ರ ಮಾತಾಡಿದರು. ರಾಮುಲು ಇದಾದ ನಂತರ ಭಾಳಷ್ಟು ನೋವಾಗಿದೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಂತರ ಅಶೋಕ್ ಅವರು ಕೂಡ, ಬೊಮ್ಮಾಯಿ ಸಾಹೇಬರು ಕೂಡ ನನಗೆ ಫೋನ್ ಮಾಡಿದರು, ಸದಾನಂದ ಗೌಡರು ಎಲ್ಲರೂ ಕೂಡ ಮಾತಾಡಿದರು. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸ ಇದೆ. ರಾಮುಲು ಅವರು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ. ಅವ್ರಿಗೆ ರಾಜಕಾರಣ ಅನ್ನೋದಕ್ಕಿಂತ ಸ್ವಾಭಿಮಾನ ಭಾಳ ಮುಖ್ಯ ಆಗುತ್ತೆ. ಬಿ ಜೆ ಪಿ ನನ್ನ ಸ್ವಂತ ತಾಯಿ ಇದ್ದಂತೆ ಸರ್. ಬಿ ಜೆ ಪಿಗೆ ಯಾವತ್ತೂ ಕೂಡ ದ್ರೋಹ ಮಾಡೋಂಥ ಕೆಲಸ ಮಾಡಲ್ಲ. ಹಂಗಾಗಿ ಯಾವತ್ತಿದ್ರು ಕೂಡ ಪಾರ್ಟಿ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ಅಲ್ಲ, ಯಾವತ್ತೂ ಕೂಡ ಯಾರನ್ನು ಕರೀತಾರೆ ಸರ್, ಒಳ್ಳೆಯವರು ಇದ್ರೇ ಕರೆಯೋದು. ಇವತ್ತು ರಾಮುಲು ಅವ್ರನ್ನ ಎಲ್ಲರೂ ಕೂಡ ಕರೀತಾ ಇದ್ದಾರೆ ಅಂದರೆ, ನಾನು ಸೋತಿದ್ರೆ ಕೂಡ ನನಗೆ ಶಕ್ತಿ ಇಲ್ಲ, ಅಧಿಕಾರ ಇಲ್ಲ ಇದ್ದರೆ ಕೂಡ ಅವರು ರೂಲಿಂಗ್ ಪಾರ್ಟಿಯಲ್ಲಿದ್ದಂಥ ರಾಮುಲು ಅವ್ರು ಬರಬೇಕು ಅಂತ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಗೌರವ ಇರಬೇಕಲ್ಲ. ಗೌರವ ಮುಖ್ಯ ಅಲ್ಲ. ರಾಜಕೀಯವನ್ನು ಹೊರತುಪಡಿಸಿ ಪ್ರೀತಿಯಿಂದ ಮಾತಾಡಿದ್ದಾರೆ. ಅವ್ರು ಕರೆದಿದ್ದಾರ, ನಾನು ಹಿಂಗ ಅಂತ ಹೇಳೋಕ್ಕೋಗಲ್ಲ ಸರ್. ಅವ್ರು ದೊಡ್ಡತನಿಗೆ ಅವ್ರ ಪ್ರೀತಿ ಯಾವತ್ತೂ ನಾನು ಋಣಿ ಆಗಿದ್ದೆ. ಪ್ರೀತಿ, ವಿಶ್ವಾಸ ಅದೆಲ್ಲ ಇರ್ತವೆ. ರಾಜಕಾರಣದಲ್ಲಿ ಇಂಪಾರ್ಟೆಂಟು ಯುಟಿಲಿಟಿ ವ್ಯಾಲ್ಯೂ. ನಿಮ್ಮಿಂದ ಪಕ್ಷಕ್ಕೇನು, ನಿಮ್ಮ ಹಿಂದೆ ಎಷ್ಟು ವೋಟ್ ಇದ್ದಾವೆ, ಅದು ಇಂಪಾರ್ಟೆಂಟ್ ರಾಜಕಾರಣದಲ್ಲಿ. ನಾನು ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ಈಗ ರಾಮುಲು ಅವರ ರಾಜಕೀಯ ಪರಿಸ್ಥಿತಿ ಸರಿಯಿಲ್ಲ. ಬ್ಯಾಕ್ ಟು ಬ್ಯಾಕ್ 2 ಚುನಾವಣೆಗಳನ್ನು ಸೋತು, 2023 ವಿಧಾನಸಭೆ, ಕಳೆದ ವರ್ಷದ ಲೋಕಸಭೆ, ಎರಡನ್ನೂ ಸೋತಿದ್ದಾರೆ.
ಬ್ಯಾಕ್ ಫುಟ್ನಲ್ಲಿದ್ದಾರೆ. ಆದರೆ 2004ರಿಂದ 2018 ತನಕ ಹಿ ಹ್ಯಾಸ್ ಕಾಲ್ಡ್ ದ ಶಾಟ್ಸ್. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವರು, ಜೋರು ಚರ್ಚೆ ಇತ್ತು. ಯಾಕದೆಲ್ಲ ಆಗತ್ತೆ ಹೇಳಿ? ಕಮ್ಯುನಿಟಿ, ಅವರು ಎಸ್ ಟಿ ಸಮುದಾಯ, ವಾಲ್ಮೀಕಿ ಸಮುದಾಯ ಎಸ್ ಟಿ ಕ್ಯಾಟಗರಿಗೆ ಬರ್ತಾರೆ. ರಾಜ್ಯದಲ್ಲಿ 15 ಎಸ್ ಟಿ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿಗಳಿದ್ದಾವೆ, ಮೀಸಲು ಕ್ಷೇತ್ರಗಳು. 2023ರ ಚುನಾವಣೆಯಲ್ಲಿ BJP ಒಂದನ್ನು ಗೆಲ್ಲಲಿಲ್ಲ, ಆ ಮಾತು ಬೇರೆ. 15 ಪೈಕಿ 14 ಕಾಂಗ್ರೆಸ್ಸು, 1 JDS ಗೆದ್ದುಕೊಂಡಿದೆ. 15 ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಬಿಟ್ಟರೂ ಕೂಡ ಹೈದರಾಬಾದ್ ಕರ್ನಾಟಕದ 42 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಸ್ ಟಿ ಸಮುದಾಯ ನಿರ್ಣಾಯಕ. ದೇ ಆರ್ ದ ಡಿಸೈಡಿಂಗ್ ಫ್ಯಾಕ್ಟರ್. 42 ವಿಧಾನಸಭಾ ಕ್ಷೇತ್ರಗಳಲ್ಲಿ 10, 15, 20 ಸಾವಿರ, 25 ಸಾವಿರ ಆ ರೀತಿಯಾಗಿ ಓಟ್ಗಳಿದ್ದಾವೆ. BJPಯಲ್ಲಿ ಎಸ್ ಟಿ ಸಮುದಾಯದ ಮತಗಳನ್ನು ತರಬಲ್ಲಂಥ ಸಿಂಗಲ್ ಲಾರ್ಜೆಸ್ಟ್ ಸೋರ್ಸ್ ಅಂದರೆ ರಾಮುಲು. ಮೂಲ BJPಗ ಅವ್ರು ರಾಜಕೀಯ ಶುರು ಮಾಡಿದ್ದು, ಇಲ್ಲಿ ತನಕ ಇರೋದು BJPಯಲ್ಲೇ. ಶಿವನಗೌಡ ನಾಯಕ ಎಲ್ಲ ಇದ್ದಾರೆ, ಬಟ್ ಅವರು ಸೋತರು ಕಳೆದ ವಿಧಾನಸಭಾ ಚುನಾವಣೆಯನ್ನು, ರಾಜೀವ್ ಗೌಡ. ಬಟ್ ರಾಮುಲು ಈಸ್ ದ ಬಿಗ್ಗೆಸ್ಟ್ ಲೀಡರ್. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಎಸ್ ಟಿ ಮುಖಂಡರುಗಳು ಗೆದ್ದಿದ್ದಾರೆ, ಬಟ್ ಎಸ್ ಟಿ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಅಲ್ಲ, ಮತ್ತು ಅವರದ್ದು BJP ಕೇಂದ್ರಿತ ರಾಜಕಾರಣ ಅಲ್ಲ, ಅವ್ರದ್ದು ಜಾರಕಿಹೊಳಿ ಕುಟುಂಬ ಕೇಂದ್ರಿತ ರಾಜಕಾರಣ. ಆದ್ದರಿಂದ ರಾಮುಲು ಅವ್ರನ್ನ ಉಳಿಸ್ಕೊಳ್ಳೋದು ಕ್ರೂಷಿಯಲ್, ಅವರು ಅಸಮಾಧಾನಗೊಳ್ಳದಂತೆ ನೋಡಿಕೊಳ್ಳುವುದು ಕ್ರೂಷಿಯಲ್. ಇಲ್ಲದೆ ಹೋದರೆ ನೋಡಿ, BJPಗೆ ಬಾಟಲ್ ನೆಕ್ ಇರೋದೇ ಅಹಿಂದ ಮತಗಳು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಮತಗಳು. ಅಲ್ಪಸಂಖ್ಯಾತ ಅಂದರೆ ಬೈ ಡಿಫಾಲ್ಟ್ ಮುಸ್ಲಿಮ್ ಅನ್ನೋ ಹಾಗಾಗಿದೆ, ಮುಸ್ಲಿಮ್ ಕ್ರಿಶ್ಚಿಯನ್ ಅನ್ನೋ ಹಾಗಾಗಿದೆ. ಆ ಮತಗಳನ್ನು BJP ನೆಚ್ಕೊಂಡಿಲ್ಲ. ಹಿಂದುಳಿದ ಮತ್ತು ದಲಿತ ಮತಗಳು ಎಷ್ಟು ಸರಿ ಅಂತೀವೋ ತಪ್ಪು ಅಂತೀವೋ, ಆಯಾ ಸಮುದಾಯಗಳವರು ಓಟ್ ಹಾಕುವಾಗ ನಮ್ಮ ಸಮುದಾಯದ ನಾಯಕರು ಯಾವ್ಯಾವ ಪಕ್ಷದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಹಾಗಿದ್ದಾಗ ಒಬ್ಬೊಬ್ಬರಾಗಿ ಈ ನಾಯಕರುಗಳು ಅಸಮಾಧಾನಗೊಂಡು ಬಿಟ್ಟು ಹೋಗ್ಬಿಟ್ರೆ ಪಕ್ಷ ಕಷ್ಟಕ್ಕೆ ಬೀಳುತ್ತೆ ಅನ್ನೋ ಕಾರಣಕ್ಕೆ ರಾಮುಲು ಅವರ ಅಸಮಾಧಾನ ಕರ್ನಾಟಕದಿಂದ ಹಿಡಿದು ದಿಲ್ಲಿ ತನಕ BJP ನಾಯಕರುಗಳನ್ನ ಡಿಸ್ಟರ್ಬ್ ಮಾಡುತ್ತೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ರಾಮುಲು ಜೊತೆಗೂ ಮಾತಾಡಿದ್ದಾರೆ, ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೂ ಮಾತಾಡಿದ್ದಾರೆ. ಮುಂದಿನ ವಾರ ಸಪ್ರೇಟಾಗಿ ಒಂದೊಂದು ಸಲ ಒಬ್ಬೊಬ್ಬರನ್ನ ಕರ್ಕೊಂಡೋಗಿ JP ನಡ್ಡಾ ಅವರಿಗೆ ಭೇಟಿ ಮಾಡಿಸ್ತಾರಂತೆ, ಮಾತುಕತೆ ಮಾಡಿಸ್ತಾರಂತೆ. ಪಕ್ಷ ಬಿಟ್ಟು ಹೋಗೋ ಹಂತಕ್ಕೆಲ್ಲ ಇಲ್ಲ ಅಂತ ಆ್ಯಸ್ ಆಫ್ ನೌ ಅನ್ನಿಸ್ತಾ ಇದೆ. ಆದರೆ ಅಂದರೆ ರಾಮುಲು ಡಿಸ್ಟರ್ಬ್ ಆದರು ಅನ್ನುವಂಥದ್ದು ಯಾಕೆ ಇಷ್ಟೆಲ್ಲ ಮ್ಯಾಟರ್ ಆಗುತ್ತೆ ಅನ್ನೋದಕ್ಕೆ ಸುಮ್ಮನೆ ರೀಸನ್ ಹೇಳಿದೆ ನಿಮಗೆ. ಪೊಲಿಟಿಕಲಿ ಯುಟಿಲಿಟಿ ವ್ಯಾಲ್ಯೂ ಇದೆ. ಮತ್ತು BJP ಸ್ಟ್ರಾಂಗ್ ಆಗಿ ಬಳ್ಳಾರಿಯ ಮೇಲೆ ಹಿಡಿತ ಸಾಧಿಸಿಕೊಂಡದ್ದೇ ಈ ಜೋಡಿಯ ಕಾರಣಕ್ಕೆ, ರಾಮುಲು ಜನಾರ್ದನ್ ರೆಡ್ಡಿ ಜೋಡಿ ಕಾರಣಕ್ಕೆ. ಈಗ ರಾಮುಲು ಅವರ ಪೊಲಿಟಿಕಲ್ ಟ್ರೆಜೆಕ್ಟರಿ ಡೌನ್ಫಾಲ್ನಲ್ಲಿದೆ, ಕೆಳಗಿದೆ ಟ್ರೆಜೆಕ್ಟರಿ. ಕೆಳಗಿಳಿಯೋದಕ್ಕೆ ಒಂದು ಕಾರಣ ಇವರಿಬ್ಬರು ಸಪ್ರೇಟ್ ಆಗಿದ್ದೆ. ಸಂಗ್ಯಾ ಬಾಳೆ ಅಂತಿದ್ರು ಇವರಿಗೆ, ಜೋಡೆತ್ತುಗಳು. ಇವರು ಮಧ್ಯದಲ್ಲಿ ಬಿರುಕು ಮೂಡಿದ ನಂತರ ಪೊಲಿಟಿಕಲಿ ಇಬ್ಬರು ಕೂಡ ಅಂದರೆ ಜನಾರ್ದನ್ ರೆಡ್ಡಿ ಅವರು ಹಿ ಈಸ್ ಹೋಲ್ಡಿಂಗ್ ಇಸ್ ಫೋರ್ಟ್, ಆ ಮಾತು ಬೇರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.